ಪ್ರಿಯ ಸ್ನೇಹಿತರೆ, ನಿಮಗೆ ಸುಸ್ವಾಗತ. ಮೈಸೂರು ಕುದುರೆ ರೇಸಿಂಗ್ ಜೂನ್ 25, 2025 ರಂದು ನಡೆಯಲಿದೆ. ಮೊದಲ ರೇಸ್ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗುತ್ತದೆ. ಒಟ್ಟು 7 ರೇಸ್ಗಳಿವೆ. ಪ್ರಮುಖ ಸೂಚನೆ: ರೈಡರ್ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಲಭ್ಯವಿಲ್ಲ, ಏಕೆಂದರೆ ವಿಡಿಯೋ 3 ದಿನಗಳ ಹಿಂದೆ ಮಾಡಲಾಗಿದೆ. ನನ್ನ ಇಂದಿನ ಅತ್ಯುತ್ತಮ ಆಯ್ಕೆ 6ನೇ ರೇಸ್ನಲ್ಲಿರುವ ನಂ. 8 ಗೆಲ್ಲಲು. ಮೊದಲ ರೇಸ್ 1100 ಮೀಟರ್ ಕ್ಲಾಸ್ 5. 3 ಕಂಟ್ರೀಸ್ ಫೈರ್ ತನ್ನ ಕೊನೆಯ ಓಟದಲ್ಲಿ ನ್ಯಾಚುರಲ್ ಲೈಟ್ ವಿರುದ್ಧ ಅದೇ ದೂರದಲ್ಲಿ 6ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಅಚ್ಚರಿ ಮೂಡಿಸಬಹುದು. 6 ಡಿ ಗೋಲ್ಡನ್ ಕಪ್ ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ ದೂರದಲ್ಲಿ ಗೋಲ್ಡನ್ ಬರ್ಡ್ ವಿರುದ್ಧ 5ನೇ ಸ್ಥಾನ ಗಳಿಸಿತು, ಮುಂಚೂಣಿಯಲ್ಲಿ ಇರಬೇಕು. 7 ಅರಿಗಾಟೋ ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ ದೂರದಲ್ಲಿ ಬಂಡೇಲ್ಖಂಡ್ ಕ್ವೀನ್ ವಿರುದ್ಧ 3ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಗೆಲ್ಲಬೇಕು. 8 ದಿ ಆರ್ಟರಿ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಕಂಟ್ರೀಸ್ ವರ್ಸ್ ವಿರುದ್ಧ 2ನೇ ಸ್ಥಾನ ಗಳಿಸಿತು. ನೆಚ್ಚಿನ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಪ್ರಭಾವಶಾಲಿಯಾಗಿ ಓಡುತ್ತಿದೆ, ಉತ್ತಮ ಸ್ಪರ್ಧೆ ನೀಡಬಹುದು. 9 ಆಮ್ರಾನ್ ಟೈಗ್ರೆಸ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 2ನೇ ರೇಸ್ 1400 ಮೀಟರ್ ಕ್ಲಾಸ್ 3 2 ಮೈಂಡ್ ಗೇಮ್ಸ್ ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ ದೂರದಲ್ಲಿ ಜಿಲ್ಫಿ ವಿರುದ್ಧ 3ನೇ ಸ್ಥಾನ ಗಳಿಸಿತು. ಟ್ರಯಲ್ಸ್ನಲ್ಲಿ ಉತ್ತಮ ಹತ್ತಿರ ಬರಬಹುದು. 3 ಮಿಸ್ಟಿ ವಾರಿಯರ್ ತನ್ನ ಕೊನೆಯ ಓಟದಲ್ಲಿ 1100 ಮೀಟರ್ ದೂರದಲ್ಲಿ ಫಾಲ್ಕನ್ ಫ್ಯೂರಿ ವಿರುದ್ಧ ತಡವಾಗಿ ಬಂದು 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಈ ವಿಸ್ತೃತ ದೂರದಲ್ಲಿ ಸುಲಭವಾಗಿ ಸೋಲಬಾರದು. 4 ಮೈಸೂರ್ ಫೇರೋ ತನ್ನ ಕೊನೆಯ ಓಟದಲ್ಲಿ 1100 ಮೀಟರ್ ದೂರದಲ್ಲಿ ಫಾಲ್ಕನ್ ಫ್ಯೂರಿ ವಿರುದ್ಧ 2ನೇ ಸ್ಥಾನ ಗಳಿಸಿತು. ನೆಚ್ಚಿನ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಪ್ರಭಾವಶಾಲಿಯಾಗಿ ಓಡುತ್ತಿದೆ, ಇಚ್ವೆ ಅವಕಾಶ. 8 ಬೌಂಟಿಫುಲ್ ಬ್ಯೂಟಿ ಓಟದ ಲಾಭದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿರಬಹುದು. 9 ಕೋಸೆಟ್ ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ ದೂರದಲ್ಲಿ ಜಿಲ್ಫಿ ವಿರುದ್ಧ ನಿಕಟ 2ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮವಾಗಿ ಓಡುತ್ತಿದೆ, ಗೆಲ್ಲಬೇಕು. 3ನೇ ರೇಸ್ 1100 ಮೀಟರ್ ಕ್ಲಾಸ್ 5. 3 ಇಸಿಒ ಸಿಸ್ಟಮ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ ದೂರದಲ್ಲಿ 1 ಡೈಮಂಡ್ ವಿರುದ್ಧ 3ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಮುಂಚೂಣಿಯಲ್ಲಿ ಇರಬೇಕು. 5 ಫೈರ್ ಬೋಲ್ಟ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 6 ಬ್ಯೂಟಿಫುಲ್ ಬ್ಲೂಮ್ ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ ದೂರದಲ್ಲಿ ದ್ರಿಸಾನಾ ವಿರುದ್ಧ 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಪ್ರಭಾವಶಾಲಿಯಾಗಿ ಓಡುತ್ತಿದೆ, ಉತ್ತಮ ಸ್ಪರ್ಧೆ ನೀಡಬಹುದು. 8 ನೋಬಲ್ ಪರ್ಸೂಟ್ ಸ್ಥಾನದ ಸಾಧ್ಯತೆ. 9 ಎಪ್ಸಮ್ ಡೌನ್ಸ್ ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ ದೂರದಲ್ಲಿ ಬಂಡೇಲ್ಖಂಡ್ ಕ್ವೀನ್ ವಿರುದ್ಧ ಅಸಹಜ 5ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಪರಿಹಾರ ನೀಡಬೇಕು. 4ನೇ ರೇಸ್ 1600 ಮೀಟರ್ ಕ್ಲಾಸ್ 4. 1 ಮ್ಯಾಜಿಕ್ ಸರ್ಕಲ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಉನ್ನತ ಕ್ಲಾಸ್ನಲ್ಲಿ ನ್ಯಾಚುರಲ್ ಗೋಲ್ಡ್ ವಿರುದ್ಧ 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಇಚ್ವೆ ಅವಕಾಶ. 2 ಸೆರ್ಡಾರ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ ದೂರದಲ್ಲಿ ವಂಧಿಯಥೆವನ್ ವಿರುದ್ಧ 4ನೇ ಸ್ಥಾನ ಗಳಿಸಿತು. ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 3 ಪೋಲಾರ್ ವಿಂಡ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ ದೂರದಲ್ಲಿ ಅಬ್ಸಲ್ಯೂಟ್ ಕಾಂಕರರ್ ವಿರುದ್ಧ 2ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಪರಿಹಾರ ನೀಡಬೇಕು. 6 ಡೇವಿಡ್ಸ್ ಡಿಲೈಟ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ ದೂರದಲ್ಲಿ ಶೆರ್ಪಾ ವಿರುದ್ಧ 2ನೇ ಸ್ಥಾನ ಗಳಿಸಿತು. ಟ್ರಯಲ್ಸ್ನಲ್ಲಿ ಉತ್ತಮ ಹತ್ತಿರ ಬರಬಹುದು. 7 ಡಿ ಡಾನ್ ಕಿಂಗ್ ತನ್ನ ಹಿಂದಿನ ಓಟಗಳಲ್ಲಿ ಒಂದರಲ್ಲಿ ಅದೇ ದೂರದಲ್ಲಿ ಕಾನ್ಫಿಡೆಂಟ್ ಗೇಮ್ ವಿರುದ್ಧ 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ, ಮುಂಚೂಣಿಯಲ್ಲಿ ಇರಬೇಕು. 5ನೇ ರೇಸ್ 1200 ಮೀಟರ್ ಕ್ಲಾಸ್ 2. 3 ಕಾನ್ಸ್ಟೆಂಟ್ ವೇರಿಯಬಲ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಡಿಎಸ್ ಮಷೀನ್ ವಿರುದ್ಧ 3ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಗೆಲ್ಲಬೇಕು. 4 ಡಿಯೂಸ್ ಎಕ್ಸ್ ಮಚಿನಾ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಆಜ್ಞಾಪೂರ್ಣವಾಗಿ ಗೆದ್ದಿತು, ದಂಡ ವಿಧಿಸಲಾಯಿತು, ಫಾರ್ಮ್ ಉಳಿಸಿಕೊಂಡಿದೆ, ಸುಲಭವಾಗಿ ಸೋಲಬಾರದು. 5 ಪ್ಯೂರ್ ಫಾರ್ ಶೂರ್
ಕೆಳಗಿನ ಕ್ಲಾಸ್ನಲ್ಲಿ ಅದೇ ದೂರದಲ್ಲಿ ಕ್ಷೇತ್ರದವರನ್ನು ಹಿಮ್ಮೆಟ್ಟಿಸಿತು, ದಂಡ ವಿಧಿಸಲಾಯಿತು, ಫಾರ್ಮ್ ಉಳಿಸಿಕೊಂಡಿದೆ, ಇಚ್ವೆ ಅವಕಾಶ. 7 ರಾಫಿನಾಟು RAFFINATO ಕೆಳಗಿನ ಕ್ಲಾಸ್ನಲ್ಲಿ ಅದೇ ದೂರದಲ್ಲಿ ಆರಾಮವಾಗಿ ಗೆದ್ದಿತು, ದಂಡ ವಿಧಿಸಲಾಯಿತು, ಫಾರ್ಮ್ ಉಳಿಸಿಕೊಂಡಿದೆ, ಎಲ್ಲರನ್ನೂ ಓಡಿಸಬಹುದು. 11 ಸ್ಟಾಗ್ ಸ್ಲೀಪ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ DSX ಮಷೀನ್ ವಿರುದ್ಧ 2ನೇ ಸ್ಥಾನ ಗಳಿಸಿತು, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 6ನೇ ರೇಸ್ 1600 ಮೀಟರ್ ಕ್ಲಾಸ್ 3 ಗ್ರೇಸ್ ಓಟದ ಲಾಭದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿರಬಹುದು. 3 ಚಾಟ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 5 ಇಗ್ನೋರೆನ್ಸ್ ಈಸ್ ಬ್ಲಿಸ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ ದೂರದಲ್ಲಿ ಡೆಕಾಕಾನ್ ವಿರುದ್ಧ ನಿಕಟ 6ನೇ ಸ್ಥಾನ ಗಳಿಸಿತು, ಪರಿಹಾರ ನೀಡಬೇಕು. 8 ನ್ಯಾಚುರಲ್ ಟೊರ್ನಾಡೋ ದಿನದ ಅತ್ಯುತ್ತಮ ಆಯ್ಕೆ, ಗೆಲ್ಲಲು ನೆಚ್ಚಿನದಾಗಿ 1400 ಮೀಟರ್ ದೂರದಲ್ಲಿ ಆರೇಲೆ ವಿರುದ್ಧ 2ನೇ ಸ್ಥಾನ ಗಳಿಸಿತು. ಈ ಮೈಲಿ ದೂರದಲ್ಲಿ ಸುಲಭವಾಗಿ ಸೋಲಬಾರದು, ಗೆಲ್ಲಲು ನಾನು ಪೂರ್ಣ ಪ್ರಯತ್ನ ಮಾಡುತ್ತೇನೆ. 9 ಟಿಗ್ನೆಲ್ಲೋ ಹಿಂದಿನ ಕೆಲವು ಓಟಗಳನ್ನು ನಿರ್ಲಕ್ಷಿಸಿ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಪ್ರಭಾವಶಾಲಿಯಾಗಿ ಓಡುತ್ತಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 7ನೇ ರೇಸ್ 1400 ಮೀಟರ್ ಕ್ಲಾಸ್ 4 ದ್ರಿಸಾನಾ DRISANA ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ ದೂರದಲ್ಲಿ ಫೆಲಿಸಿಟಾ ವಿರುದ್ಧ 4ನೇ ಸ್ಥಾನ ಗಳಿಸಿತು. 200 ಮೀಟರ್ ಹೆಚ್ಚು ಓಡುವ ಸಾಮರ್ಥ್ಯದೊಂದಿಗೆ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ, ಇವನನ್ನು ಸೋಲಿಸುವುದು ಕಷ್ಟ. 3 ಲಿಟಲ್ ಮಿನಿಸ್ಟರ್ ತನ್ನ ಕೊನೆಯ ಮುಂಬೈ ಅಭಿಯಾನದಲ್ಲಿ ಅದೇ ದೂರದಲ್ಲಿ ಥಂಡರಿಂಗ್ ಫೀನಿಕ್ಸ್ ವಿರುದ್ಧ 3ನೇ ಸ್ಥಾನ ಗಳಿಸಿತು, ಇತ್ತೀಚಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ, ಸುಲಭವಾಗಿ ಸೋಲಬಾರದು. 4 ಓಷನ್ ತನ್ನ ಕೊನೆಯ ಮುಂಬೈ ಅಭಿಯಾನದಲ್ಲಿ 1200 ಮೀಟರ್ ದೂರದಲ್ಲಿ ಸಿಂಡರೆಲ್ಲಾಸ್ ಡ್ರೀಮ್ ವಿರುದ್ಧ 2ನೇ ಸ್ಥಾನ ಗಳಿಸಿತು, ಇತ್ತೀಚಿನ ಟ್ರಯಲ್ಸ್ನಲ್ಲಿ ಪ್ರಭಾವಶಾಲಿಯಾಗಿ ಓಡುತ್ತಿದೆ, ಇಚ್ವೆ ಅವಕಾಶ. 6 ವಾರ್ ಎಂಬ್ಲಮ್ ತನ್ನ ಕೊನೆಯ ಮದ್ರಾಸ್ ಅಭಿಯಾನದಲ್ಲಿ ನೆಚ್ಚಿನದಾಗಿ 1200 ಮೀಟರ್ ದೂರದಲ್ಲಿ ವುಡ್ ಆರ್ಟ್ ವಿರುದ್ಧ 3ನೇ ಸ್ಥಾನ ಗಳಿಸಿತು, ಟ್ರಯಲ್ಸ್ನಲ್ಲಿ ಉತ್ತಮ, ಹತ್ತಿರ ಬರಬಹುದು. 7 ಸ್ಯಾಂಡಲ್ ಕಿಂಗ್ ತನ್ನ ಕೊನೆಯ ಓಟದಲ್ಲಿ 1600 ಮೀಟರ್ ದೂರದಲ್ಲಿ ಈಗಲ್ ಡೇ ವಿರುದ್ಧ 4ನೇ ಸ್ಥಾನ ಗಳಿಸಿತು, ಟ್ರಯಲ್ಸ್ನಲ್ಲಿ ಉತ್ತಮ, ಹತ್ತಿರ ಬರಬಹುದು. 12 ಅರಿಕಟ್ಟು ARIKATTU ಗೆಲುವಿನ ಅಂಚಿನಲ್ಲಿದೆ, ಗಮನವಿರಲಿ. ಸರಿ ಸ್ನೇಹಿತರೆ, ನೀವು ಟಿಪ್ಸ್ ಮುಂದುವರಿಸಲು ಬಯಸಿದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.